ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿಯ ಕನ್ನಡದಲ್ಲಿ ಬೇಸಿಗೆ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಕವಿಕೃತಿ ಪರಿಚಯ. ಕವಿ BR ಲಕ್ಷ್ಮಣರಾವ್. ಜನನ 9/9/1945. ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ. ತಂದೆ ತಾಯಿ ಹೆಸರನ್ನು ನೋಡಿ, ವೆಂಕಟಲಕ್ಷ್ಮಮ್ಮ ಹಾಗೂ BR ರಾಜಾರಾವ್. ವೃತ್ತಿ ನಿವೃತ್ತ ಉಪಾಧ್ಯಾಯರು. ಪ್ರವೃತ್ತಿ ಸಾಹಿತ್ಯ ಸೇವೆ. ಕೃತಿಗಳು ಕವನ ಸಂಕಲನಗಳು ಗೋಪಿ ಮತ್ತು ಗಾಂಡಲೀನ, ಟುವಟಾರ, ಇವಳು ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ಹನಿಗವಿತೆಗಳು, ವಿನೋದ ಕವಿತೆಗಳು. ನಾಟಕಗಳು ನೋಡಿ, ನನಗ್ಯಾಕೋ ಡೌಟು, ಭಲೆ ಮಲ್ಲೇಶಿ. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಪ್ರಸ್ತುತ ಪದ್ಯವನ್ನು ಇವರ ಸುಬ್ಬಾ ಭಟ್ಟರ ಮಗಳೇ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈಗ ಅಭ್ಯಾಸದಲ್ಲಿ ಫಸ್ಟ್ ರೀಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಉತ್ತರ: ಮೋಡ ಕೂಡಿಸಲು, ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಪ್ರಶ್ನೆ 2. ಭೂಮಿಯ ಪೋಷಕ ಯಾರು? ಉತ್ತರ: ಭೂಮಿಯ ಪೋಷಕ ಸೂರ್ಯ. ಪ್ರಶ್ನೆ 3. ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಉತ್ತರ: ಸೂರ್ಯ ಮರೆಯದೆ ಬೆಳಕ ನೀಡಿ ಬಿಸಿಯ ನೀಡುವ ಕರ್ತವ್ಯವನ್ನು ಮಾಡುವನು. ಪ್ರಶ್ನೆ 4. ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ? ಉತ್ತರ: ಮರ, ಗಿಡ, ಪೊದೆ, ಬಳ್ಳಿ ಬಿಸಿಲಿಗೆ ಕಂಗಾಲಾಗಿಲ್ಲ. ಪ್ರಶ್ನೆ 5. ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು? ಉತ್ತರ: ಮಕ್ಕಳು ಸೂರ್ಯನಿಂದ ಕಷ್ಟಗಳಿಗೆ ಅಂಜದೆ ತಮ್ಮ ಕರ್ತವ್ಯ ಮರೆಯದೇ ಇರುವುದನ್ನು ಕಲಿಯಬೇಕು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇದಾಗಿ ಸೂರ್ಯ 2 ಸಮಾನಾರ್ಥಕ ಪದ ಅಂದರೆ ರವಿ ಹಾಗೂ ಭಾಸ್ಕರ. ಇಳೆ ಭುವಿ ಹಾಗೂ ನೆಲ. ಪ್ರಕೃತಿ ಪರಿಸರ ಹಾಗೂ ನಿಸರ್ಗ. ಸಂಭ್ರಮ ಸಂತೋಷ ಹಾಗೂ ಖುಷಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಮೊದಲನೇದಾಗಿ ಪೋಷಕರು. ನಮ್ಮ ಪೋಷಕರು ನಮಗಾಗಿ ದುಡಿಯುವರು. ಕರ್ತವ್ಯ: ನಾವು ಮರೆಯದೆ ನಮ್ಮ ಕರ್ತವ್ಯ ಮಾಡಬೇಕು. ಸಂಭ್ರಮ: ನಾವು ಹಬ್ಬದಲ್ಲಿ ತುಂಬ ಸಂಭ್ರಮ ಪಡುತ್ತೇವೆ. ಧನ್ಯತೆ: ಭಾರತ ಮಾತೆಯ ರಕ್ಷಣೆಗೆ ನಮ್ಮ ಪ್ರಾಣ ನೀಡಿದಾಗ ನಾವು ಧನ್ಯತೆ ಗಳಿಸುತ್ತೇವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ. ಉದಾಹರಣೆ ನೋಡಿ. ಸಹಾಯ ಅಂತ ಕೊಟ್ಟಿದ್ದಾರೆ. ಸ ಪ್ಲಸ್ ಆ, ಹ ಪ್ಲಸ್ ಆ, ಯ ಪ್ಲಸ್ ಅ ಎಲ್ಲ ಸೇರಿನಾಯ್ತು ಮಕ್ಕಳ. ಸಹಾಯ ಗುಣಿತಾಕ್ಷರವನ್ನು ಬಳಸಿ ಬಿಡಿಸಿ ಬರಿಬೇಕು ಅಕ್ಷರಗಳನ್ನ. ಓಕೆನಾ? ಫಸ್ಟ್ ಒನ್ ನೋಡಿ. ಆಭರಣ. ಆ ಭ ಪ್ಲಸ್ ಆ, ರ ಪ್ಲಸ್ ಅ, ನ ಪ್ಲಸ್ ಅ, ಆಭರಣ. ಓಕೆನಾ? ಎರಡನೇದಾಗಿ ಅವಲಕ್ಕಿ. ಆ ಹಾಗೆ ಬರಿಬೇಕು. ವ ಪ್ಲಸ್ ಅ, ಲ ಪ್ಲಸ್ ಅ, ಕ ಪ್ಲಸ್ ಕ ಪ್ಲಸ್ ಇ. ಅಲ್ಲಿ ಕೀಗೆ ಕಾವತ್ತು ಬಂದಿದ್ದಲ್ಲ ಮಕ್ಕಳ, ಹಾಗಾಗಿ ಅವಲಕ್ಕಿ 2 ಸಲ ಕ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ನೋಡಿ. ಸಂಭ್ರಮ. ಸ ಪ್ಲಸ್ ಅಂ, ಭ ಪ್ಲಸ್ ರ ಪ್ಲಸ್ ಅ, ಬ್ರ ಆಗುತ್ತೆ ಅಷ್ಟು ಸೇರಿ. ಮ ಪ್ಲಸ್ ಅ, ಸಂಭ್ರಮ. ಓಕೆನಾ? ನಾಲ್ಕನೇದಾಗಿ ಪರಮಾಶ್ಚರ್ಯ. ಪ ಪ್ಲಸ್ ಆ, ರ ಪ್ಲಸ್ ಅ, ಮ ಪ್ಲಸ್ ಆ, ಶ ಪ್ಲಸ್ ಚ ಪ್ಲಸ್ ಅ. ಓಕೆ. ರ ಪ್ಲಸ್ ಯ ಪ್ಲಸ್ ಅ, ಪರಮಾಶ್ಚರ್ಯ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿಗೆ 6ನೇ ತರಗತಿಯ ಕನ್ನಡದಲ್ಲಿ ಬೇಸಿಗೆ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ
ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.